ಆಪಲ್ಗಳಿಂದ ಜಾಮ್ ಫ್ಯಾಕ್ಟರಿ ಇಂದು ನಮ್ಮೊಂದಿಗೆ ಬನ್ನಿ. ಖೇತದಿಂದ ಜಾರದವರೆಗೆ ನಾವು ತಿಳಿವಳಿಕೆಯ ದಾರಿಗೆ ಹೋಗೋಣ. ದಶ ಗೋಗಿ ಮಾರ್ಗದರ್ಶನ ಮಾಡುತ್ತಾನೆ. ಚಿನು ಕಣ್ಣುಗಳು ಹೊಳೆಯುತ್ತಿವೆ. ಅರಾರಕ್ಕೆ ಒಂದು ಕಥೆ ಇದೆ, ಅದನ್ನು ಸರಿಯಾಗಿ ಅನುಸರಿಸೋಣ. ಸೇಬಿನ ತೋಟದ ಸೂರ್ಯದಲ್ಲಿ ಕೆಂಪು ಸೇಬುಗಳು ಬೆಳೆಯುತ್ತವೆ. ದನ್ನ ಜಾಗರೂಕತೆಯಿಂದ ತೆಗೆದು ಬೇಗ ಅಥವಾ ನಿಧಾನವಲ್ಲ, ಇದೆಲ್ಲ ಚೆನ್ನಾಗಿ ತೊಳೆಯಲಾಗುತ್ತದೆ, ಸರಿಯಾಗಿ ವಿಂಗಡಿಸಲಾಗುತ್ತದೆ ಮತ್ತು ಮಾತ್ರ ಉತ್ತಮ ಸೇಬುಗಳು ಮುಂದಕ್ಕೆ ಸಾಗುತ್ತವೆ. ಇದೆಲ್ಲ ಖೇತದಿಂದ ಫ್ಯಾಕ್ಟರಿಗೆ ಪ್ರಕ್ರಿಯೆಯನ್ನು ನೋಡಿಲ್ಲ. ಶುದ್ಧ ಮತ್ತು ತಾಜಾ ಕಲಿಕೆಯೊಂದಿಗೆ ಸುತ್ತಿ ಇಲ್ಲ. ಪ್ರತಿ ಚಿಕ್ಕ ಹಂತವು ಆಹಾರವನ್ನು ಬುದ್ಧಿವಂತವಾಗಿ ಮಾಡುತ್ತದೆ. ರಾಸ ಹೀಗೆ ಸೇಬುಗಳು ಜಾಮ್ ಕಲಾತ್ಮಕ ಕೃತಿಯಾಗಿ ಪರಿವರ್ತಿಸುತ್ತವೆ. ಡಿಲ್ಲ ಬಿಸಿ ಪಾತ್ರೆಯಲ್ಲಿ ಸೇಬುಗಳನ್ನು ಹಾಕಿವ. ಮೇಲ್ಮಟ್ಟಕ್ಕೆ ಮೃದುವಾಗುವವರೆಗೆ ನಿಧಾನವಾಗಿ ಬೇಯಿಸಿ ಅಲ್ಲ. ಸ್ವಾಭಾವಿಕ ಪೆಕ್ಟಿನ್ ಜಾಮನ್ನು ಕಟ್ಟಿ ಉಳಿಸುತ್ತದೆ. ಎಲ್ಲ ಸಕ್ಕರೆ ಸಮತೋಲನದಲ್ಲಿದೆ, ಆರೋಗ್ಯಕರ ಮತ್ತು ಸರಿಯಾದದು ಅಲ್ಲ. ದೀರ್ಘವಾಗಿ ಕಲಸಿ ಜಾಗರೂಕತೆಯಿಂದ ಬೇಯಿಸಿ ಅಲ್ಲ. ಸೌಂದರ್ಯದ ಮಾಯಾಜಾಲ ಅಲ್ಲಿ ಇದೆ ಹೆರೆಮ. ಸರಿಯಾದ ತಾಪಮಾನ, ಸರಿಯಾದ ಮಿಶ್ರಣ ಅರ್ಥ ಮಾಡಿಕೊಳ್ಳಿವೆಲ್ಲ. ಇದಾಗಿದೆ ಜಾಮನ್ನು ಪೂರ್ಣತಃ ಯೋಜಿಸುವ ವಿಧಾನ. ಜಾರಿನಲ್ಲಿ ಮುಚ್ಚಿ ನಿಧಾನವಾಗಿ ತಂಪಾಗಿಸಿರಿರಲ್ಲ. ದಿನಾಂಕಗಳನ್ನು ಪರಿಶೀಲಿಸಿ ಎಲ್ಲರಿಗೂ ಗೊತ್ತಾಗಲಿ ಅಲ್ಲ. ಜಾಕ್ಟರಿ ಶೆಲ್ಫಿಕ್ಗಳಿಂದ ಕುಟುಂಬದ ಕೈಗಳಿಗೆ ಚಲ್ಕು ಉತ್ತಮ ಆಹಾರ ಭೂಮಿಯಾದ್ಯಂತ ಪ್ರಯಾಣಿಸುತ್ತದೆ. ತಾಜಾ ಆಹಾರ ಸರಿಯಾಗಿ ಸಂರಕ್ಷಿಸಿದರೆ ದೀರ್ಘಕಾಲ ಉಳಿಯುತ್ತದೆ ಅಲ್ಲ. ಕಲಿಕೆಯು ನಮಗೆ ಆಹಾರ ಬುದ್ಧಿವಂತವಾಗಿ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಎಲ್ಲ. ಸೇಬಿನ ಮರದಿಂದ ಬ್ರೆಡ್ ಮೇಲೆ ತುಂಬಾ ರುಚಿಕರ ಅಲ್ಲ. ಬುದ್ಧಿವಂತ ಆಹಾರ ಜೀವನವನ್ನು ಖುಷಿಯಾಗಿಸುತ್ತದೆ. ಪ್ರತಿ ಜಾರ್ ಒಂದೊಂದು ಕಥೆಯನ್ನು ಹೇಳುತ್ತದೆ. ಖೇತ ಮತ್ತು ಜಾಗರೂಕತೆಯ ಬಗ್ಗೆ, ಚೆನ್ನಾಗಿ ಮಾಡುವ ಬಗ್ಗೆ. ನಾವು ಆಹಾರವನ್ನು ತಿಳಿದಿದ್ದರೆ ನಾವು ಹೆಮ್ಮೆ ಪಡುವಂತೆ ತಿನ್ನುತ್ತೇವೆ. ಆರೋಗ್ಯಕರ ಆಯ್ಕೆಗಳನ್ನು ಬೆನ್ನು ಬರೆಯಾಗಿರಲಿವ. ಈ ಆಪಲ್ಗಳಿಂದ ಜಾಮ್ ಫ್ಯಾಕ್ಟರಿ ಪಾಠ ಪೂರ್ಣ. ಗೋಗಿಗೆ ಧನ್ಯವಾದಗಳು, ಕಲಿಕೆ ಸಿಹಿ ಆಗಿದೆ ಇಲ್ಲ. ಚಿಮುನ